ಆನೇಕಲ್ನಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಇದೀಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸರಿಯಾದ ಸಮಯಕ್ಕೆ ವೇತನ ತಲುಪ್ತಾ ಇಲ್ಲ. ಎಷ್ಟೋ ವರ್ಷಗಳಿಂದ ಹಗಲು ರಾತ್ರಿ ಅರಣ್ಯವನ್ನ ರಕ್ಷಣೆ ಮಾಡ್ತಾ ಬೀಟ್ ಪೊಲೀಸಿಂಗ್ ಮಾಡ್ತಾ ಇರುವಂತಹ ಅರಣ್ಯ ಇಲಾಖೆ ಅಧಿಕಾರಿಗಳೇನಿದ್ದಾರೆ ಅವ್ರಿಗೆ ಸರಿಯಾದ ಒಂದು ವೇತನ ಸರಿಯಾದ ಸಮಯಕ್ಕೆ ಸಿಗ್ತಾ ಇಲ್ಲ, ಬಡ್ತಿ ಆಗ್ತಾ ಇಲ್ಲ ಅಂತದ್ದು ಅವರ ನೋವಾಗಿದೆ. ಇದು ಅವರ ಆಕ್ರೋಶಕ್ಕೆ ಕೂಡ ಕಾರಣ ಆಗಿದೆ. ಇದ್ರ ಬಗ್ಗೆ ಒಂದು ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ, ನೋಡೋಣ. ಆನೇಕಲ್ ಅರಣ್ಯ ಸಿಬ್ಬಂದಿ ವೇತನಕ್ಕಾಗಿ ಹೋರಾಟ. ಎಸ್, ಆನೇಕಲ್ನಲ್ಲಿ ಈ ಒಂದು ಸುದ್ದಿ ಆಗಿದೆ. ಸಿಬ್ಬಂದಿಗಳ ಗೋಳು ಕೇಳುವವರಿಲ್ಲದಂತೆ ಆಗಿದೆಯಂತೆ. ಆನೇಕಲ್ನಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕಡಿಮೆ ವೇತನದಿಂದ ಸಿಬ್ಬಂದಿಗಳ ಒಂದು ಆಕ್ರೋಶ. ಯಾಕಂತಂದ್ರೆ ಒಂದು ಸಮಯದ ಒಂದು ಅಭಾವತೆಯಿಂದಾಗಿ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆ ವಿರುದ್ಧ ಇದೀಗ ಗುಡುಗು. ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆ ಇದೀಗ ಹೋರಾಟದ ಎಚ್ಚರಿಕೆ. ಏನಾಗುತ್ತೋ ಕಾದ್ ನೋಡ್ಬೇಕಾಗಿದೆ ಎಂಬ ವದಂತಿಗಳು ಕೇಳಿ ಬರ್ತಾ ಇದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಆನೇಕಲ್ ಭಾಗದಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಇದೀಗ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದ್ದಾರೆ. ಎಸ್, ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಏನಿದೆ ಆನೇಕಲ್ನಲ್ಲಿ, ಈ ವಲಯದ ಒಂದು ಅರಣ್ಯ ಸಿಬ್ಬಂದಿಗಳು ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿದೆ. ಯಾಕೆ ಅನ್ನುವಂಥದ್ದನ್ನ ಇದೀಗ ತಿಳ್ಕೊಳ್ಳೋಣ. ಅರಣ್ಯ ಇಲಾಖೆ ಅಧಿಕಾರಿಗಳೇನಿರ್ತಾರೆ ಅವರಿಗೆ ಒಂದು ಸಮಯದ ಒಂದು ಪಾಬಂದಿ ಇರೋದಿಲ್ಲ. ಯಾಕಂದ್ರೆ ಪ್ರತಿ ಹೊತ್ತು ಪ್ರತಿ ಗಂಟೆ ಕೂಡ ಅವರು ಅರಣ್ಯದ ಎಚ್ಚರಿಕೆಗಳು, ಕಾಡುಗಳಿರ್ತಾರೆ, ಕಾಡು ಗಿಚ್ಚತ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಹುಲಿಗಳಾಗಬಹುದು, ಆ ಪ್ರಾಣಿಗಳಾಗಬಹುದು, ಇದರ ರಕ್ಷಣೆಗೆ ಅವರು ಹಗಲು ಇರುಳು ಯಾವುದೇ ತಮ್ಮ ಪ್ರಾಣ ಭಯವನ್ನ ಬಿಟ್ಟು ಕೂಡ ಅವರು ಸರಿಯಾದ ಸಮಯದಲ್ಲಿ ರಕ್ಷಣೆಗೆ ಅವರು ನಿಂತ್ಕೊಳ್ಳೇಬೇಕಾಗುತ್ತೆ. ಇಂತಹ ಒಂದು ಸೇವೆಯನ್ನ ಮಾಡ್ತಾ ಇರುವಂತಹ ಅರಣ್ಯದ ರಕ್ಷಣೆಗೆ ಹಗಲು ಇರುಳು ನಿಂತಿರುವಂತಹ ಅಧಿಕಾರಿಗಳೇನಿದ್ದಾರೆ ಅವರಿಗೇನೆ ಸರಿಯಾದ ಸಮಯಕ್ಕೆ ಒಂದು ಸಂಬಳ ಸಿಗ್ತಾ ಇಲ್ಲ. 3 ರಿಂದ 4 ವರ್ಷ ಸತತವಾಗಿ ದುಡಿತಾ ಇದ್ರು ಕೂಡ ಅವರ ವೇತನ ಕೇವಲ 12,000, 13,000, 14,000 ಇಷ್ಟೇ ಇದೆ. ಬಾಕಿ ಒಂದು ನೌಕರಿಗಳೇನ್ ಮಾಡ್ತಾರೆ ಜನ, ಅವ್ರಗಳಿಗೆಲ್ಲ ಕೇವಲ 8 ರಿಂದ 9 ಗಂಟೆ ಟೈಮ್ ದಿನಕ್ಕೆ ದುಡಿದ್ರೆ 15 ರಿಂದ 20,000 ಬಂದ್ಬಿಡುತ್ತೆ ಬೆಂಗಳೂರಿನಲ್ಲಿ. ಆದರೆ ಅರಣ್ಯ ಸಂಪತ್ತನ್ನ ರಕ್ಷಣೆ ಮಾಡುವಂತಹ ಈ ಅರಣ್ಯ ಅಧಿಕಾರಿಗಳು, ರೇಂಜರ್ಸ್ಗಳು, ಫಾರೆಸ್ಟ್ ಆಫೀಸರ್ಸ್ಗಳು, ಇವ್ರುಗಳಿಗೆಲ್ಲ ಅಂಡ್ ಪ್ರತಿನಿತ್ಯ ರಾತ್ರಿ ಆಗ್ಬೋದು ಹಗಲಾಗ್ಬೋದು ಕಾಡಿನ ಪ್ರದೇಶದಲ್ಲಿ ಕಾಡು ಪ್ರಾಣಿಗಳ ಸುತ್ತಮುತ್ತಲಿನಲ್ಲಿ ಸಂಚಾರ ಮಾಡ್ತಾ ಅದನ್ನ ರಕ್ಷಣೆ ಮಾಡುವಂತಹ ಅಧಿಕಾರಿಗಳಿಗೆ ಸರಿಯಾದ ಸಮಯಕ್ಕೆ ಸಂಬಳ ಬರ್ತಾ ಇಲ್ಲ. ಬರ್ತಾ ಇದ್ರು ಕೂಡ ಎಷ್ಟೋ ವರ್ಷಗಳಿಂದ ಕೇವಲ 13 ರಿಂದ 15,000 ಬರ್ತಾ ಇದೆ ಅಂತಂದ್ರೆ ಹೇಗೆ ತಮ್ಮ ಜೀವನ ಈ ಬೆಂಗಳೂರಿನ ಜೀವನ ಶೈಲಿಯಲ್ಲಿ ಏರ್ತಾ ಇರುವಂತಹ ಒಂದು ಎಕ್ಸ್ಪೆನ್ಸಲ್ಸ್ ಅಲ್ಲಿ ಯಾಕೆ ಈ ರೀತಿ ಅರಣ್ಯ ಇಲಾಖೆ ಕೇವಲ 13 ರಿಂದ 20,000 ಒಳಗಡೆ ವೇತನವನ್ನ ನೀಡ್ತಾ ಇದೆ ಅನ್ನುವಂಥದ್ದು ಅರಣ್ಯ ಇಲಾಖೆಯ ಪ್ರಶ್ನೆ ಆಗಿದೆ. ಹೇಳ್ತಾರೆ ಅಷ್ಟೇ ಹೊರತು ಬರ್ದಾಕಿದ್ರೆ ಹಿಂಗೆ ಒಳ್ಳೇದಾಗಿದೆ ಏನಿಲ್ಲ. ಹಂಗೆ ಬಂದಾಗ ಕೇಳಿದಾಗ ಹಂಗೆ ಹೇಳಿ ಕಳಿಸ್ತಾರೆ. ನಾವು ಕೆಲಸಗಳು ಮಾಡ್ತಾ ಇರೋದು ನಾವು ಸೀಸ ಪತ್ರ ಇಲ್ಲ. ನಾವು ಅಲ್ಲಿ ಗಂಟೆ ಹೋಗಕ್ಕಾಗಲ್ಲ ಸರ್, ಇಲ್ಲಿ ನಮ್ಗೆ ಬಿಟ್ಕೊಡಲ್ಲ. ಇಲ್ಲಿ ಬರ್ಬೇಕಾದ್ರೆ ಪರ್ಮಿಷನ್ ಕೇಳ್ಕೊ ಬರ್ಬೇಕು ಇಲ್ಲಿಗೆ. ಹಾಂ, ನಾವು ರೇಂಜ್ಗೆ ರಾಷ್ಟ್ರ ಬಿ ಪತ್ರ ಹೋಗ್ಬೇಕಾದ್ರೆ ರೇಂಜ್ ಹತ್ರ ಲೆಟ್ರ್ ಇಸ್ಕೊಂಡು ಹೋಗ್ಬೇಕು. ಅವ್ರ ಹತ್ರ ಪರ್ಮಿಷನ್ ತಗೊಂಡ್ರೆ ನಾವು ಹೋಗ್ಬೇಕು ಅಲ್ಲಿಗೆ. ಕ್ಯಾಂಪ್ ಆಗಿದ್ದು 2 ವರ್ಷ 3 ವರ್ಷ 1 ವರ್ಷದಿಂದ 20 ವರ್ಷದಿಂದ ನಾವು ಮಾಡ್ಕೊ ಬಂದ್ಬಿಟ್ಟು ಕ್ಯಾಂಪಲ್ಲಿ ಇದ್ಬಿಟ್ಟು ನೈಟ್ ಅಂಡೇ ಮಾಡಿದ್ರೆ ನಾವು ಮಾಡೋಕ್ಕಾಗಲ್ಲ. ನಾವು ಹೇಳ್ಬಿಟ್ಟಿದ್ವಿ, ನಾವು ಮಾಡೋಕ್ಕಾಗಲ್ಲ ಅಂತಲೇ ಹೇಳಿದ್ವಿ. ಯಾಕಂದ್ರೆ ಇಲ್ಲೊಂದು ಅಲ್ಲೊಂದು ಹೊರಗೊಂಡು ಮಾತಾಡೋಕೆ ನಮ್ಗೆ ಇದಿಲ್ಲ. ದುಡಿತೀವಿ, ಕೇಳ್ತೀವಿ, ನಮ್ಮ ನ್ಯಾಯ ನಮ್ಮ ಹಕ್ಕು ಅಷ್ಟೇ. ನಾವು ನಮ್ಗೆ ಮೇನ್ ಸಂಬಳದ ತಾರತಮ್ಯ ಕೋರ್ಟ್ ಆದೇಶಗಳಾಗವೆ ಅವೆಲ್ಲ ನಿಮ್ಗೆ ಗೊತ್ತಿರೋದೆ, ಎಲ್ಲ ಗೊತ್ತಿರೋದೆ. ಆಮೇಲೆ 10 ವರ್ಷ ತುಂಬಿದ ಮೇಲೆ ಕೋರ್ಟ್ ಆದೇಶ ಆಗದ. 10 ವರ್ಷ ತುಂಬಿರೋರಿಗೆ ಕಾಯಮಿತಿ ಮಾಡ್ಕೊಡ್ಬೇಕು ಅಂದ್ಬಿಟ್ಟು ಅದು ಯಾವುದೂ ಇಲ್ಲ. ಯಾವ ಸೇವೆ ಭದ್ರತೆ ಇಲ್ಲ. ಒಂದು ಕಾಡಲ್ಲಿ ಹೋಗ್ಬೇಕು ಅಂದ್ರೂ ಯಾವುದೇ ರಕ್ಷಣೆನೂ ಇಲ್ಲ. ಏನ ಮಾತಾಡಿದ್ರೆ ನೀವು ಬೇಡ ಅಂತ ಹೇಳೋ ಮೂಮೆಂಟ್ಗಳು, ಕೆಲ್ಸಕ್ಕೆ ಬೇಡ ಅಂತ ಮೂಮೆಂಟ್ಗಳು ಬರ್ತಾರೆ. ನಾವು ಬೆಳಗ್ಗೆ ನಾನು ಮಾತಾಡಿ ಎಸ್, ಇದೀಗ ಆನೇಕಲ್ನಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ಮೇಲೆ ಆಗ್ತಾ ಇರುವಂತಹ ಒಂದು ಅನ್ಯಾಯ, ಅವರು ಸಾಕಷ್ಟು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅರಣ್ಯ ಇಲಾಖೆಗಳು.
ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರು, ಫಾರೆಸ್ಟ್ ಅಲ್ಲಿ ಬೀಟ್ ಪೊಲೀಸಿಂಗ್ ಮಾಡುವಂತವ್ರಾಗಿರ್ಬೋದು, ಸಾಕಷ್ಟು ಜನ ಅಧಿಕಾರಿಗಳು ಇದೀಗ ತಮ್ಮ ಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನ ಹೆಚ್ಚಿನ ಮಾಹಿತಿಯನ್ನ ಪಡಿಲಿಕ್ಕೆ ನಮ್ಮ ವರದಿಗಾರರಾದಂತಹ ಚಂದ್ರು ಅವರು ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಂದ್ರು ಅವರೇ, ಏನಾಗ್ತಾ ಇದೆ ಈ ಒಂದು ಇಲಾಖೆಯಲ್ಲಿ? ಚಿನ್ಮಯ್, ಆನೇಕಲ್ನ ಅರಣ್ಯ ಇಲಾಖೆಯಲ್ಲಿ ಹೊರಗುತ್ತಿಗೆಯಲ್ಲಿ ಆಧಾರದ ಮೇಲೆ ಕೆಲಸ ಕಾರ್ಯನಿರ್ವಹಿಸುತ್ತದೆ. ಆ ಒಂದು ಸಿಬ್ಬಂದಿಯ ಒಂದು ಪರದಾಟ ಇಲ್ಲಿ ಒಂದಷ್ಟು ಎದ್ದು ಕಾಣಿಸ್ತಾ ಇದೆ ಅಂತ ಹೇಳ್ಬೋದಾಗಿದೆ. ಏನಪ್ಪಾ ವಿಚಾರ ಅಂದ್ರೆ ಹೊರಗುತ್ತಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ಅರಣ್ಯ ಇಲಾಖೆಯಲ್ಲಿ ಒಂದಷ್ಟು ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇರ್ತಾರೆ. ಸುಮಾರು ಒಂದು 20-20 ಹೆಚ್ಚು ವರ್ಷಗಳ ಕಾಲ ಅರಣ್ಯ ಇಲಾಖೆಯಲ್ಲಿ ಕಷ್ಟಪಟ್ಟು ಅವ್ರು ದುಡಿದಿರ್ತಾರೆ. ಅವ್ರಿಗೆ ಸರಿಯಾದ ಸಂಬಳ ಇಲ್ಲ. ಅಂದ್ರೆ ಅಷ್ಟು ರಾಜ್ಯಪಾಲರಿಂದ ಆದೇಶ ಕೂಡ ಆಗಿದೆ. ಒಬ್ಬರಿಗೆ ದಿನಕ್ಕೆ ಆಧಾರದ ಮೇಲೆ ಒಂದಷ್ಟು ಸಂಬಳವನ್ನ ನೀಡಬೇಕು ಅಂತ ಆದೇಶ ಆದ್ರೂ ಕೂಡ ಇಲ್ಲಿನ ಒಂದಷ್ಟು ಅಧಿಕಾರಿಗಳ ಒಂದಷ್ಟು ನಿರ್ಲಕ್ಷ್ಯತೆಗಳಿಂದ ಫಾರೆಸ್ಟ್ ಸಂಬಳ ಕಾನೂನಿನ ಅಡಿಯಲ್ಲಿ ಅದು ಇಲ್ಲಿ ವಾಚರ್ಗಳ ಒಂದು ಆರೋಪ ಮತ್ತು ಒಂದಷ್ಟು ಪರಿಸ್ಥಿತಿಗೆ ಕಾರಣವಾಗಿದೆ ಅಂತ ಹೇಳ್ಬೋದು. ಈಗ ಅವರ ಒಂದು ಬಡ್ತಿಯನ್ನ ಮಾಡ್ಕೊಡೋದಕ್ಕಾಗ್ಬೋದು ಅಥವಾ ವೇತನ ಸರಿಯಾದ ಸಮಯಕ್ಕೆ ಬರದೇ ಇರೋದಕ್ಕಾಗ್ಬೋದು, ಹಿರಿಯ ಅಧಿಕಾರಿಗಳಿಂದ ಅವರ ಏನ್ ಉತ್ತರ ಬರ್ತಾ ಇದೆ ಅಂತ ಇವರು ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಈ ಒಂದು ವಿಚಾರದಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತದ ಅವರ ಸಂಘದ ಅಧ್ಯಕ್ಷ ಆಗಿರ್ಬೋದು ಮತ್ತೆ ರಾಜ್ಯಾಧ್ಯಕ್ಷರು ಎಲ್ಲರೂ ಕೂಡ ಉನ್ನತ ಮಟ್ಟದ ಅಧಿಕಾರಿಗಳ ಭೇಟಿಯನ್ನ ಮಾಡಿದ್ದಾರೆ. ಮತ್ತೆ ಮುಂದಿನ ದಿನಗಳಲ್ಲಿ ಅವರಿಗೆ ಮುಂದಿನ ದಿನಗಳಲ್ಲಿ ಉನ್ನತ ಅಧಿಕಾರಿಗಳನ್ನ ಭೇಟಿ ಮಾಡಿ ಅವರ ಸಂಪರ್ಕ ಕಡಿತ ಆಗ್ತದೆ. ಚಂದ್ರು ಅವರೇ, ಸ್ವಲ್ಪ ನೆಟ್ವರ್ಕ್ ಇರೋ ಸ್ಥಳಕ್ಕೆ ಬರಬೇಕು ಅಂತ ವಿನಂತಿಸ್ತೀವಿ. ಈಗ ಅಧಿಕಾರಿಗಳು ಆದಷ್ಟು ಬೇಗ ಅವ್ರಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ಯಾರು ಕೆಲಸ ಮಾಡ್ತಾ ಇದ್ರು ಅವ್ರಿಗೆ ಕೆಲಸ ಸಾಕಷ್ಟು ಒಂದು 7-8 ವರ್ಷಗಳ ಕಾಲ ಅರ್ಜಿಯನ್ನ ನೀಡ್ತಾ ಬಂದಿದ್ದಾರೆ. ಬಟ್ ಯಾವುದೇ ರೀತಿಯ ಅರ್ಜಿಗಳಿಗೆ ಅಧಿಕಾರಿಗಳು ಸ್ಪಂದನೆ ಮಾಡ್ತಿಲ್ಲ ಅನ್ನೋದು ಇಲ್ಲಿನ ಹೋರಾಟ ಅಂತಾನೆ ಹೇಳ್ಬೋದಾಗಿದೆ. ಚಿನ್ಮಯ್, ಎಸ್, ಧನ್ಯವಾದ ಚಂದ್ರು ಅವರೇ. ಇದೀಗ ಅಲ್ಲಿನ ಸಮಸ್ಯೆಯನ್ನ ಎದುರಿಸ್ತಾ ಇರುವಂತಹ ಆ ಒಂದು ಸಿಬ್ಬಂದಿಗಳನ್ನ ಮಾತಾಡಿಸುವಂತ ಕೆಲಸ ಮಾಡ್ತೀವಿ. ಇದು ಆದಷ್ಟು ಬೇಗನೆ ಅರಣ್ಯ ಇಲಾಖೆಯ ಒಂದು ಸಚಿವರಿಗಾಗಿರ್ಬಹುದು, ಹಿರಿಯ ಅಧಿಕಾರಿಗಳಿಗಾಗಬಹುದು ತಲುಪಿ ತಕ್ಷಣ ಹಗಲು ಇರುಳು ಈ ಶ್ರಮಿಸುವಂತಹ ಈ ಒಂದು ಸಿಬ್ಬಂದಿ ವರ್ಗದವರಿಗೆ ಈ ರೀತಿ ಅನ್ಯಾಯ ಆಗದೇ ಇರೋ ರೀತಿ ನೋಡ್ಕೊಳ್ಳೋಣ. ಎಸ್, ಇದು ಆನೇಕಲ್ನ ಅರಣ್ಯ ಇಲಾಖೆಯ ಹೊರಗುತ್ತಿಗೆಯ ನೌಕರರ ಒಂದು ವೇತನ ಸಮಸ್ಯೆಯ ಬಗ್ಗೆ ಇನ್ನ ಹೆಚ್ಚಿನ ಮಾಹಿತಿ ದೊರೆತಿದೆ. ವೇತನ ಸಮಸ್ಯೆಗಳಿಂದಾಗಿ ಕಂಗೆಟ್ಟಂತಹ ಅರಣ್ಯ ಇಲಾಖೆಯ ಹೊರಗುತ್ತಿಗೆ ಸಿಬ್ಬಂದಿ ಅಧಿಕಾರಿಗಳು ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆನೇಕಲ್ ತಾಲೂಕಿನ ಅರಣ್ಯ ಇಲಾಖೆಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಂತಹ ಸಿಬ್ಬಂದಿಗಳು ವೇತನದ ಸಮಸ್ಯೆಯಿಂದಾಗಿ ತೀವ್ರ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಹಲವು ವರ್ಷಗಳಿಂದ ಸೂಕ್ತ ವೇತನವಿಲ್ಲದೆ ಪರದಾಡ್ತಾ ಇದ್ದಂತಹ ಇಲಾಖೆಯ ಅಧಿಕಾರಿಗಳು ಈ ಒಂದು ನಿರ್ಲಕ್ಷ್ಯ ಧೋರಣೆ ವಿರುದ್ಧ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಂಡಿದ್ದೀವಿ. ಇದೇ ಕುರಿತು ಇತ್ತೀಚೆಗೆ ಕಲ್ಕೆರೆ ಡಿಎಫ್ಒ ಕಚೇರಿಗೆ ಭೇಟಿ ನೀಡಿದಂತಹ ಅವರು ನಮ್ಮ ವರದಿಗಾರ ಹೇಳಿದ್ದಾರೆ, ಸಾಕಷ್ಟು ಅಳಲುಗಳನ್ನ ತೋಡ್ಕೊಂಡಿದ್ದಾರೆ ಹಿರಿಯ ಅಧಿಕಾರಿಗಳಿಗೆ. ಅರಣ್ಯ ಇಲಾಖೆಯ ವಾಚರ್ಗಳಿಗೆ ದಿನದಲ್ಲಿ 24 ಗಂಟೆಗಳ ಕಾಲ ಕರ್ತವ್ಯವನ್ನು ನಿರ್ವಹಿಸುವಂತಹ ಸಿಬ್ಬಂದಿಗಳಿಗೆ ಕಳೆದ ಹಲವಾರು ವರ್ಷಗಳಿಂದ ಕೇವಲ 13,000 ರೂಪಾಯಿ ನೀಡಲಾಗ್ತಾ ಇದೆ ಅನ್ನುವಂಥದ್ದು ಅವರ ನೋವಾಗಿದೆ. 24 ಗಂಟೆ ಟೈಮ್ ವಾಚರ್ಗಳಿಗೆ ಹೇಗೆ ಸಾಲುತ್ತೆ? ಆ ಒಂದು ದಟ್ಟವಾದಂತಹ ಕಾಡಿನಲ್ಲಿ ಕಾಡ್ಪಾಣಿಗಳ ಭಯದಲ್ಲಿ ತಮ್ಮ ಜೀವವನ್ನು ಲೆಕ್ಕಿಸದೆ 24 ಗಂಟೆ ಟೈಮ್ ಒಂದು ಶಿಫ್ಟ್ ಅವರು ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಬೆಂಗಳೂರಿನಂತಹ ಒಂದು ದುಬಾರಿ ಊರಿನಲ್ಲಿ 13,000ದಲ್ಲಿ ಅವ್ರು ಹೇಗೆ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಅನ್ನೋಂಥದ್ದು ಅವರ ಅಸಮಾಧಾನಕ್ಕೆ ಗುರಿಯಾಗಿದೆ. ರಾಜ್ಯಪಾಲರ ಆದೇಶ ಇದ್ರೂ ಕೂಡ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಎಂಬ ಆರೋಪವನ್ನ ಮಾಡಿ ಬನ್ನೇರುಘಟ್ಟ ವಲಯದ ಅರಣ್ಯ ಇಲಾಖೆಯನ್ನ ಹೊರಗುತ್ತಿಗೆಯ ನೌಕರರು ತಮ್ಮ ಗೋಳನ್ನೇ ಕೇಳುವವರಿಲ್ಲ ಎಂಬ ನೋವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಂಪ್ ಆಗಿದೆ 2 ವರ್ಷ 3 ವರ್ಷ 1 ವರ್ಷದಿಂದ 20 ವರ್ಷದಿಂದ ನಾವು ಮಾಡ್ಕೊ ಬಂದ್ಬಿಟ್ಟು ಕ್ಯಾಂಪಲ್ಲಿ ಇದ್ಬಿಟ್ಟು ನೈಟ್ ಅಂಡೇ ಮಾಡಿದ್ರೆ ನಾವು ಮಾಡೋಕ್ಕಾಗಲ್ಲ. ನಾವು ಹೇಳ್ಬಿಟ್ಟಿದ್ವಿ, ನಾವು ಮಾಡೋಕ್ಕಾಗಲ್ಲ ಅಂತಲೇ ಹೇಳಿದ್ವಿ. ಯಾಕಂದ್ರೆ ಇಲ್ಲೊಂದು ಅಲ್ಲೊಂದು ಹೊರಗೊಂಡು ಮಾತಾಡೋಕೆ ನಮ್ಗೆ ಇದಿಲ್ಲ. ದುಡಿತೀವಿ, ಕೇಳ್ತೀವಿ, ನಮ್ಮ ನ್ಯಾಯ ನಮ್ಮ ಹಕ್ಕು ಅಷ್ಟೇ.
ನಾವು 24 ಬೇರೆ ಕಡೆ ಹೋಗಲ್ಲ. ತಾರತಮ್ಯ ನಮ್ಗೆ ಮೇನ್ ಸಂಬಳದ ತಾರತಮ್ಯ. ಸೋಲಾರ್ ಆದೇಶ ಆಗಿದೆಯಲ್ಲ ಸರ್, ಕೋರ್ಟ್ ಆದೇಶಗಳಾಗವೆ ಅವೆಲ್ಲ ನಿಮ್ಗೆ ಗೊತ್ತಿರೋದೆ, ಎಲ್ಲ ಗೊತ್ತಿರೋದೆ. ಆಮೇಲೆ 10 ವರ್ಷ ತುಂಬಿದ ಮೇಲೆ ಕೋರ್ಟ್ ಆದೇಶ ಆಗದಣ್ಣ. 10 ವರ್ಷ ತುಂಬಿರೋರಿಗೆ ಕಾಯಮಿತಿ ಮಾಡ್ಕೊಡ್ಬೇಕು ಅಂದ್ಬಿಟ್ಟು ಅದು ಯಾವುದೂ ಇಲ್ಲ. ಯಾವ ಸೇವೆ ಭದ್ರತೆ ಇಲ್ಲ. ಒಂದು ಕಾಡಲ್ಲಿ ಹೋಗ್ಬೇಕು ಅಂದ್ರೂ ಯಾವುದೇ ರಕ್ಷಣೆನೂ ಇಲ್ಲ. ಏನ ಮಾತಾಡಿದ್ರೆ ನೀವು ಬೇಡ ಅಂತ ಹೇಳೋ ಮೂಮೆಂಟ್ಗಳು, ಕೆಲ್ಸಕ್ಕೆ ಬೇಡ ಅಂತ ಮೂಮೆಂಟ್ಗಳು ಬರ್ತಾರೆ ದಾರಿಫಿಲ್ಗೆ ಬರ್ತಾರೆ. ನಾವು ಬೆಳಗ್ಗೆ ನಾನು ಮಾತಾಡಿ ಸರ್ ಹಿಂಗೆ ಬರ್ತಾ ಇದೀವಿ, ಅದು ನಾವು ಆರ್ಡರ್ ತಗೋಬೇಕು ಸರ್, ನಮ್ಗೆ ಅದು ಹೇಳಿ ನನ್ನ ಮೊನ್ನೆ ಆರೋಪಕ್ಕೆ ಒಂದು ಮಾತಾಡಿದೆ. ಈಗ ಕ್ಯಾಂಪಿಗೆ ಇವ್ರಿಗೆ ಹಾಕೊಂಡು ಈಗ 24 ಅವರ್ಸ್ ಕೆಲಸ ಇಲ್ಲಿ ಆಲ್ರೆಡಿ ಕ್ಯಾಂಪ್ ಹಾಕಿ ಕೆಲಸ ತಗೊಳ್ತಿದಾರ, ಸಂಬಳ ಮಾತ್ರ ಅದು ಕೊಡುವಲ್ರಿ. ಈಗ ಹೊಸ ಕೊಡ್ತಿದಾರ ಕುಶಲದಾರ ಪಟ್ಟಿ ಇವ್ರಿಗೆ ಕೊಡ್ತಾ ಇಲ್ಲ. ಯಾರೋ ಈಗ 2-3 ತಿಂಗಳಿಂದ 1 ವರ್ಷದಿಂದ ಬಂದಂತವ್ರಿಗೆ ಕುಶಲದಾರ ಪಟ್ಟಿ ಕೊಡ್ತಾ ಇದಾರ. ಅರೆ ಕುಶಲದಾರ ಪಟ್ಟಿ ಇವ್ರಿಗೆ ಕೊಡ್ತಾರೆ. ಊಟದ ಅಲವನ್ಸ್ ಕೊಡ್ತಾವ್ರ. ಅವರು 24 ಗಂಟೆ ಮಾಡಲ್ಲ, ನೈಟ್ ಬರ್ತಾರೆ, ಬೆಳಗ್ಗೆ ಎದ್ದೊಯ್ತಾರೆ. ಮೇಡಮ್ DF ಮೇಡಮ್ ಕೊಟ್ಟಿದ್ದಾರೆ. 11-3-27 ನಮ್ದು ಇದು ಏನು ಗೊತ್ತಾ, ಇದು 2023ರಲ್ಲಿ ರಾಜ್ಯಪಾಲರ ಆದೇಶಾನುಸಾರನೇ ಆರ್ಡರ್ ಆಗದೆ. ಏನಂತ ಅರೆ ಕುಶಲ ಕಾರ್ಮಿಕರ ಪಟ್ಟಿಯಿಂದ ಕುಶಲ ಕಾರ್ಮಿಕರಿಗೆ ಮಾಡ್ಕೊಳ್ಬೇಕು ಅಂತ. ಆರ್ಡರ್ ಕಾಪಿ ತಗೊಂಡೋದ್ರು ಯಾಕೆ ಕಿತ್ತಾಕ್ತಾರೆ, ನನಗೆ ಇದು ದಾಖಲೆ ಕೊಡ್ರಿ. ಇಷ್ಟು ದಿನಕ್ಕೆ ಅವಶ್ಯಕತೆ ಕೆಲಸ ಮಾಡೋರು, ಇಷ್ಟು ದಿನದ ಮಾಡೋರು, ಇವಾಗ ನಾವು ಅವಶ್ಯಕತೆ ಇಲ್ಲ, ಇವಾಗ ಬೇಡ ಅಂತ ಒಂದು ಲೆಟರ್ ಕೊಡ್ರಿ, ನಾವೇನೋ ಮುಂದಕ್ಕೆ ನೋಡ್ಕೊಳ್ತೀವಿ ಅಂತ ಹೇಳಿದ್ಕೆ ಆಮೇಲೆ ಇಲ್ಲ ನಿಮ್ಮ ಮಾಮೂಲಿ ಕೆಲಸ ಮಾಡ್ಕೊಂಡವ್ರಿ, ಮುಂದುವರ್ಸ್ಕೊಂಡವ್ರಿ ಅಂತ ನಮ್ಗೆ ಕಳಿಸ್ಬಿಟ್ಟು ಕೆಲಸ ಮಾಡಿಸಾದ್ಮೇಲೆ ಮಾಡ್ತಾ ನಮ್ಮನ್ನೇ ಸೋಲಾರ್ ಮೇಂಟೆನೆನ್ಸ್ ಅಂತ ಇವ್ರು ನಮ್ಮನ್ನ ಬಳಸ್ಕೊಂಡು ಪ್ರತಿಯೊಂದು ಕೆಲಸನೂ ಮಾಡಿಸ್ತಾರೆ. ಸೋಲಾರ್ ಮೇಂಟೈನ್ ಮಾಡಬೇಕು, ಆನೇನೋ ಓಡಿಸ್ಬೇಕು, ನೈಟು ಮಾಡಬೇಕು, ಅಳ್ಬೇಟೆ ನೀಡಬೇಕು, ಎಲ್ಲ ಕೆಲಸನೂ ಮಾಡ್ಬೇಕು ಸರ್. ನಾವು ಅವ್ರು ಟೀ ಕುಡಿದು ಬಿಸಾಕಿದ್ದು ಲಾಸ್ಟ್ ಆಗಿ ಎತ್ಕೊಂಡು ಆನೇನ ಹಿಡ್ದು ಸರ್ವಿಸ್ ಮಾಡಿ ಇಲ್ಲಿ ಪಳಗಿಸಿ ಆಚೆ ಕಳ್ಸೋ ಗಂಟೆ ನಾವು ಜೊತೆಲಿದ್ದು ಕೆಲಸ ಮಾಡಿರೋ ನಾವು ಪುಗ್ಗ ಹೇಳ್ತೀವಿ. ರೌಡಿ ರಂಗ ಆನೆ, ನೈರಾವತ ಆನೆ ಎಲ್ಲೇ ಪಳಗಿಸಿ ಅದಕ್ಕೆ ಏನು ಬೇಕಾದ ಮೆಟೀರಿಯಲ್ಸ್ಗಳು ನಮ್ಮ ಕೈಲೇ ಮಾಡಿಸಿ ನಾವು ಅವ್ರ ಜೊತೆ ನೈಟ್ ಅಂಡ್ ಐತಿ ಆನೆ ಪಳಗಿಸಿ ಗಂಟೆ ಲಾರಿ ಎಕ್ಸ್ಟ್ರಾ ಗಂಟೆ ನಾವು ಕೆಲಸ ಮಾಡಿದ್ದೀವಿ. ಆ ಥರ ಕೆಲಸ ಮಾಡಿರೋ ಇವತ್ತು ನಮ್ಗೆ ಈ ಥರ ಸಂಬಳ ಕಮ್ಮಿ ಗೊತ್ತಾಯ್ತೆ. ಇದು ಅನ್ಯಾಯ. ಆಮೇಲೆ ಕಷ್ಟಕರ ಬತ್ತಿ ಕೆಲಸ ಮಾಡ್ತಾರೆ. ಆರೋಪ ಏನಿಲ್ಲ, ಅವ್ರು ಏನು ಹೇಳ್ತಾರೆ, ಹೌದಪ್ಪ ನಿಮ್ಗೆ ತೊಂದರೆ ಆಗಿದೆ ಮೇಡಮ್ ಅಂತ ಕಳಿಸ್ತಾರೆ, DF ಅಂತ ಕಳಿಸ್ತಾರೆ. DF 2-3 ಸರಿ ಅರ್ಜಿ ಕೊಟ್ಟಿದ್ದೀವಿ, ನೋಡಿ ಇದು ಇಸ್ಕೊಂಡಿದ್ದೀವಿ ವಾಪಸ್ಸು. ಅವ್ರು ಕೊಡ್ತಾವ್ರು. ಅವ್ರೇನು ಬರ್ದಾಕ್ದಾಗ ಬರ್ದಾಕ್ತೀವಿ ಅಂತ ಹೇಳ್ತಾರೆ ಅಷ್ಟೇ ಹೊರ್ತು ಬರ್ದಾಕಿದ್ರೆ ನಿಮ್ಗೆ ಒಳ್ಳೇದಾಗಿದೆ ಏನಿಲ್ಲ, ಹಂಗೆ ಬಂದಾಗ ಕೇಳಿದಾಗ ಹಂಗೆ ಹೇಳಿ ಕಳಿಸ್ತಾರೆ. ಎಸ್ ವೀಕ್ಷಕರೇ, ಇದೀಗ ಆನೇಕಲ್ನಲ್ಲಿ ಏನು ಅರಣ್ಯ ಇಲಾಖೆಯ ಹೊರಗುತ್ತಿಗೆದಾರರು ಏನು ಕೆಲಸವನ್ನ ಮಾಡ್ತಾರೆ, ದಿನಕ್ಕೆ 24 ಗಂಟೆ ಟೈಮ್ ಕೆಲಸ ಮಾಡ್ತಾರೆ, ಅವ್ರಿಗೆ ಸರಿಯಾಗಿ ಸಂಬಳಗಳು ಸಿಗ್ತಾ ಇಲ್ಲ, ಬಡ್ತಿ ಆಗ್ತಾ ಇಲ್ಲ, ಎಷ್ಟೋ ವರ್ಷಗಳಿಂದ 13-14 ಸಾವಿರ ರೂಪಾಯಿ ದುಡಿದ್ರು ಕೂಡ ಇಂತಹ ಒಂದು ಅನ್ಯಾಯಗಳನ್ನ ಇದೀಗ ಸರ್ಕಾರ ಗಮನಕ್ಕೆ ತರೋದಕ್ಕೆ ರಾಜ್ಯದ ಹೊರಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದಂತಹ ಚಂದ್ರಪ್ಪ ಅವರು ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಂದ್ರಪ್ಪ ಅವರೇ ನಮಸ್ಕಾರ. ಸರ್ ನಮಸ್ತೆ. ಸರ್, ಏನಾಗ್ತಾ ಇದೆ ಇಲ್ಲಿನ ಅರಣ್ಯದ ಹೊರಗುತ್ತಿಗೆದಾರರ ಸಿಬ್ಬಂದಿಗಳಿಗೆ, ಯಾಕೆ ಈ ರೀತಿ ಅನ್ಯಾಯ ಆಗ್ತಾ ಇರುವಂತದ್ದು, ನಿಮ್ಮ ನಿಲುವೇನಾಗಿರುವಂತದ್ದು ಇದ್ರ ಬಗ್ಗೆ? ಸರ್, ಬನ್ನೇರುಘಟ್ಟ ಅರಣ್ಯ ಪ್ರದೇಶದಲ್ಲಿ ದಿನಕ್ಕೆ 24 ಗಂಟೆನೂ ದಿನಗೂಲಿ ನೌಕರ ಕರ್ತವ್ಯ ನಿರ್ವಹಿಸೋ ನಮ್ಮ ನೌಕರರುಗಳು ಕಳೆದ 25 ವರ್ಷ 20 ವರ್ಷದ ನಂತರ ಇರೋ ನೌಕರುಗಳು ಎಲ್ಲರನ್ನು ಈಗ ಹೊರಗುತ್ತಿಗೆ ಬದಲಾಯಿಸಿರೋದು ಮೊದಲನೇ ತಪ್ಪು ಸರ್ ಸರ್ಕಾರದ್ದು. ಸರ್ಕಾರಕ್ಕೂ ನಾವು ಮನವಿ ಕೊಟ್ಟಿದೀವಿ. 2016ರಿಂದ CM ಆಗಿರೋ ಸಿದ್ದರಾಮಯ್ಯನಾಗಿರ್ಬೋದು, ಬಸವರಾಜ ಬೊಮ್ಮಾಯಿ ಆಗ್ಬೋದು, ಫಾರೆಸ್ಟ್ ಮಿನಿಸ್ಟ್ರಿಗೆ ಆಯ್ತು, ಎಲ್ಲರಿಗೂ ಮನವಿ ಸಲ್ಲಿಸ್ತಾ ಬರ್ತಿದೀವಿ ಸರ್. ಇದು ಹೊರಗುತ್ತಿಗೆ ಒಂದು ತೆಗಿತಾ ಇಲ್ಲ ಅವರು. ಇದರಿಂದ RFOಗಳಿಗೆ ಲಾಭ, ಹೊರಗುತ್ತಿಗೆ ಕೊಟ್ಟಾಯಿಸಿದ್ರೆ ಇವ್ರ ಸಂಬಂಧಿಕರಿಗೆ ಆ ಕಾಂಟ್ರಾಕ್ಟ್ ಅನ್ನೋದನ್ನ ಅಟ್ಯಾಚ್ ಮಾಡ್ಕೊಂತಾರೆ. ಅಟ್ಯಾಚ್ ಮಾಡ್ಕೊಂಡು ಅವ್ರ ಸಂಬಂಧಿಕರೆಲ್ಲ ಬಿಲ್ ಮಾಡ್ತಾರೆ. ಬರ್ತಾ ಇರೋ ದರಪಟ್ಟಿ ಪ್ರಕಾರ ಸರ್ ನಮ್ಗೆ 2025ರಲ್ಲಿ ದರಪಟ್ಟಿ ಸಂಬಳನೆ ಮಾಡ್ತಾ ಇಲ್ಲ ಅವ್ರು ಎಲ್ಲಿವ.
12,000 13,000 ಇವ್ರಿಗೆ ಹೆಂಗ್ ಬರುತ್ತೋ ಆ ರೀತಿ ಕಾಂಟ್ರಾಕ್ಟ್ ಇಟ್ಕೊಳ್ಳೋದು, ಇಲ್ಲ ನಿಮ್ದು ಔಟ್ ಸೋರ್ಸ್ ಅಲ್ಲಿ ಇದೆ ಅದರಲ್ಲಿದೆ ಅಂತೇಳಿ. ಈ ಬನ್ನೇರುಘಟ್ಟ ಪ್ರದೇಶದಲ್ಲಿ ಏನ್ ಸೋಲಾರ್ ಸಿಸ್ಟಮ್ ಅಲ್ಲಿ ಪೇಮೆಂಟ್ ಮಾಡ್ತಿದ್ದಾರೆ. ಸೋಲಾರ್ ಸಿಸ್ಟಮ್ ಸರ್ಕಾರದಿಂದ ಇಲ್ವೇ ಇಲ್ಲ ಆದೇಶದಲ್ಲಿ, ಆ ಎಡ್ಡೆ ಇಲ್ಲ ಸರ್ ಅದರಲ್ಲಿ. ಅಲ್ಲಿ ಅಂತಂದ್ರೆ ಅವರು ಅದನ್ನ ಒಂದು ಇದನ್ನೇ ಮಾಡ್ಕೊಂಡಿದ್ದಾರೆ ಸರ್, ಅವರೇ ಇಲಾಖೆ ಥ್ರೂನೇ ಮಾಡ್ಕೊಂಡಿದ್ದಾರೆ. ಅದೊಂದು ಅಕೌಂಟ್ ಟೈಪ್ ಮಾಡ್ಕೊಂಡು ಅವರೇ ಸೃಷ್ಟಿ ಮಾಡ್ಕೊಂಡಿರೋ ಕಾಂಟ್ರಾಕ್ಟ್ ಸರ್ ಅದು. ಸೋಲಾರ್ ಸಿಸ್ಟಮ್ ಅಲ್ಲಿ ನಿಮ್ಗೆ ಸಂಬಳ ಮಾಡ್ತದೆ. ಸೋಲಾರ್ ಸಿಸ್ಟಮ್ ಯಾಕೆ ಬಂತು? ಅದು ಸರ್ಕಾರದ ಅಧೀನದಲ್ಲಿ ಇಲ್ಲ ಸರ್, ಅದನ್ನ ಇವರೇ ಮಾಡ್ಕೊಂಡಿರೋದು. ಅದನ್ನ ಮಾಡ್ಬೇಕಾಗಿರೋದು 2017 ನಂತರ ಹೊರಗುತ್ತಿಗೆ ಅಂತ ಬಂತಲ್ಲ ಸರ್, ಹೊಸ ನೌಕರರು ಇದ್ರೆ ಅಂತರಿಗೆ ಹೊರಗುತ್ತಿಗೆ ಅಡಿಗೆ ಹಾಕ್ಯಂದು ಸೋಲಾರ್ ಸಿಸ್ಟಮ್ ಅಲ್ಲಿ ಆಯ್ತು, ಅವ್ರು ಹೊರಗುತ್ತಿಗೆ ಸಿಸ್ಟಮ್ ಅಲ್ಲಿ ಆಯ್ತು ಸಂಬಳ ಮಾಡ್ಬೋದು ಸರ್. ಅದನ್ನ ಬಿಟ್ಬಿಟ್ಟು ಇವರು 20 25 30 ವರ್ಷ ಕೆಲಸ ಮಾಡಿದಾರೆ. ಇವತ್ತು 12-13 ಸಾವಿರ ಕೊಟ್ಟು ಬಹಳ ಅನ್ಯಾಯ ಮಾಡ್ತಿದ್ದಾರೆ ಸರ್. ನಿನ್ನೆ ಅವರಿಗೆ ಮನವಿನೂ ಕೊಟ್ಟಿವಿ ಸರ್, ಅವ್ರ RF ಬನ್ನೇರುಘಟ್ಟ RF ಮತ್ತೆ ಸಹಾಯಕ ಸಂರಕ್ಷಣಾಧಿಕಾರಿಗಳಿಗೂ ಉಪ ಸಂರಕ್ಷಣಾಧಿಕಾರಿ DCF ಸಾಹೇಬರಿಗೂ 3 ಜನಕ್ಕೂ ನಿನ್ನೆ ಮನವಿ ಕೊಟ್ಟು ಹೇಳಿ ಬಂದಿವಿ ಸರ್. ಇದೇ ರೀತಿ ಮುಂದುವರೆದ್ರೆ ನಮ್ಮ ಸಂಘಟನೆಯಿಂದ ಮುಂದಿನ ದಿನದಲ್ಲಿ ಅನಿರ್ದಿಷ್ಟ ಮುಷ್ಕರ ಮತ್ತೆ ತಮಟೆ ಚಳವಳಿ ಮಾಡ್ತೀವಿ ಅಂತೇಳಿ ನಿನ್ನೆ ದೂರವಾಣಿ ಮುಖಾಂತರ ಅವರು RF ಸಾಹೇಬ್ರ ಹತ್ರ ಮಾತಾಡಿ ಹೇಳಿ ಮನವಿ ಕೊಟ್ಟು ಬಂದಿವಿ ಸರ್. ಇದಕ್ಕೆ ನಿಮಗೆ ಬೇಕಾಗಿರುವಂತಹ ಪರ್ಯಾಯ ಏನು? ಪರಿಹಾರ ಏನಿಲ್ಲ, ಸರ್ಕಾರದಿಂದ ಬರ್ತಾ ಇರೋ ದರಪಟ್ಟಿ ಪೂರ್ತಿ ಸಂಬಳ ಕೊಡ್ಲಿ ಸರ್. ಅವ್ರು ಏನಿದೆಯೋ ಅದನ್ನ PF ESI ಕಟಾವ್ ಮಾಡಿ ಅವ್ರಿಗೆ ಬರೋ ವೇತನ ಪೂರ್ತಿ ಕೊಡ್ಲಿ. 10 ವರ್ಷ ಮೇಲ್ಪಟ್ಟರಿಗೆ ಕಾಯಂ ಮಾಡ್ಬೇಕಂತ ಮೊನ್ನೆ ಸುಪ್ರೀಂ ಕೋರ್ಟ್ ಕೂಡ ಆದೇಶ ಮಾಡಿದೆ. ದಿನಗೂಲಿ ಇಲಾಖೆಯಲ್ಲಿ 10 ವರ್ಷ ಮೇಲ್ಪಟ್ಟ ನೌಕರರಿಗೆ ಕಾಯಮತಿ ಮಾಡ್ರಿ ಅಂತ ನೌಕರನ್ನ ಇವ್ರು ಪರಿಗಣಿಸಿ ಯಾರು ಅಳಬರಿದ್ದಾರೆ, ಯಾರು ಹೊಸಬರಿದ್ದಾರೆ, ಸೀನಿಯರಿಟಿ ಯಾರಿದ್ದಾರೆ ಅಂತ ಒಂದ್ ಪಟ್ಟಿನ ಸರ್ಕಾರದ ಗಮನಕ್ಕೆ ಕೊಟ್ರೆ ಸಾಕು ಸರ್. ಅದೇ ನಮ್ ಕಾಯಮತಿ ಮಾಡ್ರಿ ಅಂತಾನು ನಾವು ಕೇಳ್ತಾ ಇಲ್ಲ ಸರ್, ಕ್ಷೇಮಾಭಿವೃದ್ಧಿ ಅಡಿ ಸೌಲಭ್ಯ ಕೊಡ್ತಾರೆ ಅಷ್ಟೇ ಇದರಲ್ಲಿ. ಈಗ 10 ವರ್ಷ ಆದ್ಮೇಲೂ ಕೂಡ ಎಷ್ಟು ಜನ ರಾಜ್ಯದಲ್ಲಿ ಟೋಟಲಿ ಇನ್ನೂ ಒಂದು 7,000 ರಿಂದ 8,000 ಜನ ಇದ್ದಾರೆ ಸರ್. 10 ವರ್ಷ ಮೇಲ್ಪಟ್ಟ ನೌಕರು ರಾಜ್ಯದಲ್ಲಿ. 31 ಜಿಲ್ಲೆಯಲ್ಲೂ. ಈಗ ಅವ್ರಿಗೆ ಟೆಂಪರವರಿ ಪರ್ಮನೆಂಟ್ ಆದಂತ ಸಂದರ್ಭದಲ್ಲಿ ಯಾವ ರೀತಿಯ ಬೆನಿಫಿಟ್ ಆಗುತ್ತೆ? ಈ ಅರಣ್ಯ ಇಲಾಖೆಯಲ್ಲಿ ಆಗ್ಬೋದು, ಅವ್ರಿಗೆ ಹೆಚ್ಚಳ ಇರುತ್ತದ? ಅದು ಕ್ಷೇಮಾಭಿವೃದ್ಧಿ ಸೌಲಭ್ಯ ಕೊಡ್ತಾರೆ ಸರ್. ಇದು ಏಕದಮ್ ಪರ್ಮನೆಂಟ್ ಮಾಡಕ್ ಅವರಿಗೂ ಅದು ಆದೇಶ ಇಲ್ಲ. 10 ವರ್ಷ ಮೇಲ್ಪಟ್ಟರಿಗೆ ಹೆಚ್ಚುವರಿ ವೇತನ 1,000+ ಅಂತ ಗೌರ್ಮೆಂಟ್ ಇಂದ ಶಿಫಾರಸ್ ಮಾಡ್ತಾರೆ ಫಸ್ಟ್. ಆ ಶಿಫಾರಸ್ ಆದ ನಂತರ ಅವರು ಕ್ಷೇಮಾಭಿವೃದ್ಧಿ ಸೌಲಭ್ಯ ಅಡಿಗೆ ಒಂದು 28-30 ಸಾವಿರ ಸಂಬಳ ರೀಚ್ ಆಗ್ತಾರೆ ಸರ್. ಕ್ಷೇಮಾಭಿವೃದ್ಧಿ ಅನ್ನೋದು ಬಂದ್ರೆ ಅದು ಕ್ಷೇಮಾಭಿವೃದ್ಧಿ ಅಂದ್ರೆ ಸೌಲಭ್ಯ ಕೊಡೋದು ಸರ್ ಅಷ್ಟೇ. ಸರ್ಕಾರದಿಂದ ಏನ್ ಬರುತ್ತೆ ಅದನ್ನ ಕೊಡ್ತಾರೆ. ಅದು ಕಾಯಮತ್ತಿನ ಗವರ್ಮೆಂಟ್ ಅಲ್ಲ ಸರ್. ಕ್ಷೇಮಾಭಿವೃದ್ಧಿ ನೌಕರ ಅಂತ ಮಾಡಿದ್ರೆ ಅವರಿಗೆ ಗೌರ್ಮೆಂಟ್ ಇಂದ ಬರೋ ಬೆನಿಫಿಟ್ ಪೂರ್ತಿ ಸಿಗುತ್ತೆ. ಆಮೇಲೆ ಅವ್ರನ್ನ ತೆಗಿಯಕ್ಕೆ ಅವ್ರಿಗೆ ಆಗಲ್ಲ ಸರ್. ಅವಾಗ ಆ ನೌಕರ 60 ವರ್ಷದವರೆಗೆ ಜೀವನ ಮಾಡಕ್ ಒಂದು ದಾರಿ ಮಾಡ್ಕೊಟ್ಟಂಗ ಆಗುತ್ತೆ. ಸೊ ಈಗ ಎಷ್ಟು ದಿನದ ಒಂದು ಅವಧಿಯಲ್ಲಿ ಈ ಒಂದು ನಿಮ್ಮ ಮನವಿಗಳಿಗೆ ಸ್ಪಂದಿಸ್ತೀವಿ ಅಂತ ಹಿರಿಯ ಅಧಿಕಾರಿಗಳು ಹೇಳಿದ್ದಾರೆ? ಅವ್ರಿಗಿನ್ನು ನಿನ್ನೆ ರಿಕ್ವೆಸ್ಟಿಂಗ್ ಲೆಟರ್ ಕೊಟ್ಟು ಹೇಳಿದೀವಿ ಸರ್, ನಾವು ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ನಾವು 1 ತಿಂಗಳು 2 ತಿಂಗಳ ಕಾಲಾವಕಾಶ ಕೊಟ್ಟು ಮುಂದಿನ ಜನವರಿ ತಿಂಗಳಲ್ಲಿ ಅನಿರ್ದಿಷ್ಟ ಮುಷ್ಕರ ಕೂರೋಣ ಅಂತ ನಾವು ಸಂಘಟನೆಯಿಂದ ನಿನ್ನೆ ಎಲ್ಲಾ ನೌಕರ ಸಮ್ಮುಖದಲ್ಲಿ ಒಂದು ನಿರ್ಧಾರ ಮಾಡಿದೀವಿ ಸರ್. ಧನ್ಯವಾದ ಅವರೇ. ನಮ್ಮ ಐಡನ್ಸ್ ವಾಹಿನಿ ಕೂಡ ಸದಾಕಾಲ ನಿಮ್ಮ ಈ ಒಂದು ಹೋರಾಟ ಜೊತೆಗೆ ಇದ್ದೇ ಇರುತ್ತೆ. ಈ ಸುದ್ದಿ ಆದಷ್ಟು ಬೇಗನೆ ಹಿರಿಯ ಅಧಿಕಾರಿಗಳಿಗೆ ಜೊತೆಗೆ ಅರಣ್ಯ ಇಲಾಖೆಯ ಒಂದು ಸಚಿವರವರೆಗೂ ಕೂಡ ಈ ಒಂದು ವಿಷಯ ತಲುಪಬೇಕಾಗ್ತದೆ. ಯಾಕಂತಂದ್ರೆ ತಮ್ಮ ಜೀವದ ಭಯವನ್ನೇ ಲೆಕ್ಕಿಸಿ ಕಾಡುಗಳಲ್ಲಿ ಸಂಚಾರ ಮಾಡ್ತಾ ವಾಚರ್ಗಳಾಗಿರಬಹುದು ದಿನಕ್ಕೆ 20-24 ಗಂಟೆ ಟೈಮ್ ದುಡಿತಾರೆ ಅಂತಂದ್ರೆ ಆ ಬೆಂಗಳೂರಂತಹ ದುಬಾರಿ ನಗರದಲ್ಲಿ ಎಲ್ಲಿಗೆ ಸಾಲುತ್ತೆ 13,000 15,000 ಸರ್? ಅಲ್ಲಿ ಜೀವ ಮುಡಿಪಾಗಿಟ್ಟು ಕೆಲಸ ಮಾಡ್ದಂಗೆ ಸರ್. ಬನ್ನೂರುಘಟ್ಟ ವ್ಯಾಪ್ತಿ ಇದೆಯಲ್ಲ, ಹೆಚ್ಚಿನ ಭಾಗ ಆನೆ ಅವಳಿನೇ ಸರ್. ಅಲ್ಲಿ ಆನೆ ಬೆಂಕಿ ಅನಾಹುತ, ಎಷ್ಟೋ IFS ಅಧಿಕಾರಿಗಳು ಬೆಂಕಿಲಿ ಅನಾಹುತ ಆಗೋದ್ರು, ಆನೆಗೆ ಸತ್ತೋದ್ರು. ಅಂತರ ಜೀವನ ಪಣ ಇಟ್ಟು ಹುಡುಗರು ನೌಕರು ಅಷ್ಟೆಲ್ಲ ಕೆಲಸ ಮಾಡ್ತಾರೆ ಸರ್. ಇವತ್ತು ನಿನ್ನೆ ಮೊನ್ನೆ 2 ವರ್ಷ 3 ವರ್ಷ 1 ವರ್ಷ ಸೇರಿದವರಿಗೆ 21,000 ಸಂಬಳ ಮಾಡಿ 20 ವರ್ಷ ದುಡಿದವರಿಗೆ 13,000 ಕೊಟ್ರೆ ಹೆಂಗ್ ಸರ್ ಮನುಷ್ಯ ಬದುಕ್ತಾನ ಅವ್ರ ಹತ್ರ? ದಾಖಲೆ ಸಮೇತ ತೋರಿಸಿದ್ರೆ ಅಧಿಕಾರಿಗಳು ಏನಂತಾರೆ? ದಾಖಲೆ ಸಮೇತ ಅಂದ್ರೆ ಅವರೇ ಮಾಡ್ಕೊಂಡಿದ್ದಾರೆ ಸರ್. ಔಟ್ ಸೋತು ಹೊರಗುತ್ತಿಗೆ ಅಂತ ಏನ್ ಮಾಡ್ಕೊಂಡಿದಾರಲ್ಲ, ಇವ್ರಿಗೆ ಯಾರು ಬೇಕೋ ಅವ್ರನ್ನ ಇಟ್ಕೊಂಡು ಇವ್ರು ಕೆಲಸ ಮಾಡೋದು ಸರ್. ನನಗೆ ಬೇಕು ನಾನು ಮಾಡ್ಕೊಂಡಿನಿ, ನಿನಗೆ ಬೇಡ ನಿನಗೆ ಬೇಡ, ಈ ರೀತಿ ಬಿಹೇವ್ ಮಾಡ್ತಾರೆ ಸರ್ ಕೆಲವರು. ಎಲ್ಲಾ ಅಧಿಕಾರಿಗಳು ಹಂಗಿಲ್ಲ ಸರ್. ಕೆಲವರು ತಮ್ಮ ಸ್ವಾರ್ಥಕ್ಕೋಸ್ಕರನೇ ಇದ್ ಮಾಡ್ತಾರೆ. ಓಕೆ, ಈ ಒಂದು ಮಾಹಿತಿ, ಈ ಒಂದು ಸುದ್ದಿ ಈಗ ಮೀಡಿಯಾದವ್ರು ಪಿಕಪ್ ಮಾಡಿದ್ದಾರೆ ಅಂದ್ಮೇಲಿದ್ರು ಕೂಡ ಹಿರಿಯ ಅಧಿಕಾರಿಗಳು ಅದರ ಬಗ್ಗೆ ಎಚ್ಚೆತ್ತುಕೊಂಡು ನ್ಯಾಯಸಮ್ಮತವಾಗಿ ಯಾರಿಗೆ ಎಷ್ಟು ಸಂಬಳ ತಲುಪಬೇಕು, ಆ ಸೀನಿಯರ್ಸ್ ಎಷ್ಟು ಜನ ಇದ್ದಾರೆ, ಹಲವಾರು ವರ್ಷಗಳಿಂದ ದುಡಿದಿರೋಂಥವ್ರು, ಸೇವೆ ಮಾಡಿರೋಂಥವ್ರು ಇದಾರಲ್ಲ, ಅವರುಗಳಿಗೆ ಮೊದಲನೇ ಆದ್ಯತೆ ಸಿಗಬೇಕು, ಅವರು ಪರ್ಮನೆಂಟ್ ಆಗ್ಬೇಕು ಅನ್ನೋಂಥದ್ದು ಕೂಡ ನಮ್ಮ ಒಂದು ಈಡನ್ಸ್ ವಾಹಿನಿ ಕೂಡ ನಿಮ್ಮ ಹೋರಾಟ ಜೊತೆಗಿರುತ್ತೆ ಸರ್. ಧನ್ಯವಾದ. ಎಸ್, ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದು ರಾಜ್ಯದ ಹೊರಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಚಂದ್ರಪ್ಪ ಅವರ ಒಂದು ಮಾತಾಗಿತ್ತು. ಮುಂದಿನ ದಿನಗಳಲ್ಲಿ
ಹೋರಾಟಕ್ಕೆ ನಾವು ಇಳಿದೇ ಹೋದ್ರೆ ಯಾವುದೇ ರೀತಿಯ ಒಂದು ನ್ಯಾಯ ನಮಗೆ ಸಿಗೋದಿಲ್ಲ. ಯಾಕೆಂತಂದ್ರೆ ಕೆಲವು ಹಿರಿಯ ಅಧಿಕಾರಿಗಳು, ಬನ್ನೇರುಘಟ್ಟದ ವಲಯ ಅರಣ್ಯ ಅಧಿಕಾರಿಗಳ ಕಚೇರಿಯ ಕೆಲವು ಹಿರಿಯ ಅಧಿಕಾರಿಗಳು ಅವರಿಗೆ ಇಷ್ಟ ಬಂದಂತೆ ಅವರಿಗೆ ಬೇಕಾದಂತಹ ಅವರ ಅತ್ಯಾಪ್ತರನ್ನ ಒಂದು ಈ ಹೊರಗುತ್ತಿಗೆ ಅವರದೇ ಆದಂತಹ ಏನು ಸೋಲಾರ್ ಸಿಸ್ಟಮ್ ಪೇಮೆಂಟ್ ಅಂತ ಮಾಡ್ಕೊಂಡಿದ್ದಾರಂತೆ. ಈ ಒಂದು ಸೋಲಾರ್ ಸಿಸ್ಟಮ್ ಪೇಮೆಂಟ್ ಸರ್ಕಾರದ ಅಧೀನದಲ್ಲೇ ಇಲ್ಲ. ಈ ಒಂದು ಯಾವ ಒಂದು ಆಧಾರದ ಮೇಲೆ ಈ ಒಂದು ಪೇಮೆಂಟ್ ಸಿಸ್ಟಮ್ ನ ಅವ್ರು ಇಟ್ಕೊಂಡಿದ್ದಾರೆ, ಏನಿದು ಸೋಲಾರ್ ಸಿಸ್ಟಮ್, ಯಾಕೆ ಅವ್ರು ಈ ರೀತಿ ಅವ್ರಿಗೆ ಮನಸೋ ಇಚ್ಛೆ ಕೆಲವು ಹಿರಿಯ ಅಧಿಕಾರಿಗಳು ಅವ್ರಿಗೆ ಅವರ ಅತ್ಯಾಪ್ತರು, ಸ್ನೇಹಿತರು, ಅವರ ಸಂಬಂಧಿಕರುಗಳನ್ನ ಟೆಂಪ್ರವರಿ ಬೇಸಿಸ್ ಮೇಲೆ ತಗೊಳ್ಳೋದು, ಅವರಿಗೆ 21,000 25,000 ಸಂಬಳವನ್ನ ಕೊಡೋದು, ವರ್ಷಾನುಗಟ್ಲೆ ಸೇವೆ ಮಾಡಿಕೊಂಡು ತಮ್ಮ ಜೀವನಗಳನ್ನ ನೆಕ್ಕಿಸದೆ ಏಟ್ ಮಾಡಿಕೊಂಡು ಕೈಕಾಲು ಏಟ್ ಮಾಡಿಕೊಂಡು ತಮ್ಮ ಸ್ನೇಹಿತರುಗಳನ್ನ ಎಷ್ಟೋ ಜನ ಆ ಕಾಡುಗಳಲ್ಲಿ ಕಳ್ಕೊಂಡಿದ್ದಾರೆ. ಜೀವ ಕಳ್ಕೊಂಡಿರುವಂತವ್ರು ಕೂಡ ಕೇವಲ 13,000 15,000 ತಗೊಳ್ತಾ ಇದ್ದಂತ ಜನ. ಈ ರೀತಿಯ ಒಂದು ಧೋರಣೆ ಆಗ್ತಾ ಇದೆ ಬನ್ನೇರುಘಟ್ಟ ಅರಣ್ಯ ಇಲಾಖೆಯಲ್ಲಿ. ಇದನ್ನ ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ ಒಂದು ತಮಟೆಯ ಹೋರಾಟ, ಇದನ್ನ ದೊಡ್ಡ ಸುದ್ದಿ ಮಾಡ್ತೀವಿ, ನಾವೆಲ್ಲರೂ ಸೇರ್ತೀವಿ ಈ ಒಂದು ಹೋರಾಟಕ್ಕೆ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಕೂಡ ಹೇಳಿದ್ದಾರೆ. ಆದಷ್ಟು ಬೇಗನೆ ಈ ಒಂದು ಸಮಸ್ಯೆಗೆ ಪರಿಹಾರ ಸಿಗಲಿ ಅನ್ನೋಂಥದ್ದು ಕೂಡ ನಮ್ಮ ಒಂದು ಮನವಿ ಕೂಡ ಆಗಿರುತ್ತೆ ಅರಣ್ಯ ಇಲಾಖೆಗೆ. ಇಲ್ಲಿ ಸಮಸ್ಯೆ ಆಗ್ತಿರೋದು 10 ವರ್ಷ ಮೇಲ್ಪಟ್ಟರಿಗೆ ಹೆಚ್ಚುವರಿ ವೇತನಕ್ಕೆ 1,000 ರೂಪಾಯಿ ಪ್ಲಸ್ ಅವ್ರಿಗೆ ಶಿಫಾರಸ್ ಮಾಡೋ ಆದೇಶ ಇದ್ದರೂ ಯಾರಿಗೂ ಅದನ್ನು ಸೌಲಭ್ಯ ಕೊಡ್ತಾ ಇಲ್ಲ. ಒಂದು ಮೇಲೆಗೆ ಸೀನಿಯರ್ಗಳ್ನ ಹೊಸ ಕೆಲಸಕ್ಕೆ ಹಾಕ್ಯಂದು ಜೂನಿಯರ್ಗಳಿಗೆ 21,000 ಸಂಬಳ ಕೊಟ್ಕೊಂಡು ಹಳಬರಿಗೆಲ್ಲ 15 ವರ್ಷ 20 ವರ್ಷ ಮಾಡಿದವರಿಗೆ 13,000 ಸಂಬಳ ಕೊಡ್ತಿದ್ದಾರೆ. ಅದರದ್ದೇ ಒಂದು ದೊಡ್ಡ ಆರೋಪ ಆಗಿದೆ. ಈಗ RF ಹತ್ರ ಮಾತಾಡೋಕ್ಕಂತಲೇ ಬಂದಿದ್ದೀವಿ. ಈಗ ನೋಡೋಣ ಅವ್ರು ಏನು ಹೇಳ್ತಾರೆ ಕೇಳ್ಕೊಂಡು ಇದನ್ನು ಸರಿಪಡಿಸಿಕೊಟ್ಟಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಇವರು ಕಚೇರಿ ಮುಂದ್ಗಡೆ ಮುಷ್ಕರ ಕೂರಕ್ಕೆ ನಾವು ಸಂಘಟನೆಯಿಂದ ಎಲ್ಲರೂ ಅಂದ್ಕೊಂಡು ಮಾತಾಡ್ಕೊಂಡಿದ್ದೀವಿ. ಇಷ್ಟು ಮಾಡ್ಬೋದು ಸರ್. ಇರೋದು RF ಕೈಗೆ ಇರೋದು ಎಲ್ಲ ಕೆಲಸಗಳದ್ದು ಏನು ಮಾಡ್ಬೇಕು ಅನ್ನೋದು RF ಕೈಗೆ ಇರೋದು ಅದೆಲ್ಲದನ್ನು. ಅವರು ಸೀನಿಯರು ಜೂನಿಯರ್ ನೋಡಿ ಕೆಲಸ ಹಾಕ್ಕೋಬೇಕು. ಇವರು ಒಂದು ರೀತಿ ಪ್ರೊಟೆಕ್ಷನ್ ಅಲ್ಲ, ಇಲ್ಲಿ ಪ್ಲಾಂಟಿಂಗ್ ಇರುತ್ತೆ, ಆನೆ ಕಾವಲು, ಆನೆ ಹಿಡಿಯೋದು, ಆನೆ ಪಳಗಿಸೋದು, ಹೊರಗಡೆ ಮತ್ತು ಬೆಂಕಿ ಬಿದ್ದಾಗ ಮಾರ್ಚ್ ತಿಂಗಳಲ್ಲಿ ಬೆಂಕಿ ಪ್ರೊಟೆಕ್ಷನ್ಗೆ ಎಲ್ಲ ಥರದಲ್ಲೂ ಸರ್ಕಾರ ಮಾಡ್ತಾ ಇರ್ತಾರೆ. ಅದು RF ಕೈಯಾಗಿರುತ್ತೆ, ಅವ್ರ ಕೈಯಾಗೆ ಇರೋದು ಅಷ್ಟು ಇದು ಅವರೇ ಮಾಡ್ಬೇಕಾಗಿರೋದು. ಮೇಲಧಿಕಾರಿಗೆ ಗೊತ್ತಾಗೋದು ಇವ್ರು ಮಾಡಿದ ಮೇಲೆ ಗೊತ್ತಾಗೋದು. ಇವರು RFನೇ ಮಾಡ್ಬೇಕಿದ್ರು ಅಷ್ಟು ಅವರೇ ಕ್ರಮ ತಗೋಬೇಕು. ಈಗ ಸೊ ಮುಂದಿನ ದಿನಗಳು ಯಾವ ರೀತಿ ಇರುತ್ತೆ ನಿಮ್ಮ ನಡೆ? ಮುಂದಿನ ದಿನಗಳಲ್ಲಿ ಇವ್ರಿಗೆ ಇರೋದು RF ಕೈಯಾಗೆ ಇರೋದು ಎಲ್ಲ ಕೆಲಸಗಳದ್ದು ಏನು ಮಾಡ್ಬೇಕು ಅನ್ನೋದು RF ಕೈಯಾಗೆ ಇರೋದು ಅದೆಲ್ಲದನ್ನು. ಅವರು ಸೀನಿಯರು ಜೂನಿಯರ್ ನೋಡಿ ಕೆಲಸ ಹಾಕ್ಕೋಬೇಕು. ಇವರು ಒಂದು ರೀತಿ ಪ್ರೊಟೆಕ್ಷನ್ ಅಲ್ಲ, ಇಲ್ಲಿ ಪ್ಲಾಂಟಿಂಗ್ ಇರುತ್ತೆ, ಆನೆ ಕಾವಲು, ಆನೆ ಹಿಡಿಯೋದು, ಆನೆ ಪಳಗಿಸೋದು, ಹೊರಗಡೆ ಮತ್ತು ಬೆಂಕಿ ಬಿದ್ದಾಗ ಮಾರ್ಚ್ ತಿಂಗಳಲ್ಲಿ ಬೆಂಕಿ ಪ್ರೊಟೆಕ್ಷನ್ಗೆ ಎಲ್ಲ ಥರದಲ್ಲೂ ಸರ್ಕಾರ ಮಾಡ್ತಾ ಇರ್ತಾರೆ. ಅದು RF ಕೈಯಾಗಿರುತ್ತೆ, ಅವ್ರ ಕೈಯಾಗೆ ಇರೋದು ಅಷ್ಟು ಇದು ಅವರೇ ಮಾಡ್ಬೇಕಾಗಿರೋದು. ಮೇಲಧಿಕಾರಿಗೆ ಗೊತ್ತಾಗೋದು ಇವ್ರು ಮಾಡಿದ ಮೇಲೆ ಗೊತ್ತಾಗೋದು. ಇವರು RFನೇ ಮಾಡ್ಬೇಕಿದ್ರು ಅಷ್ಟು ಅವರೇ ಕ್ರಮ ತಗೋಬೇಕು. ಈಗ ಸೊ ಮುಂದಿನ ದಿನಗಳು ಯಾವ ರೀತಿ ಇರುತ್ತೆ ನಿಮ್ಮ? ನನ್ನ ಹೆಸರು ಮಂಜು ನಾಯ್ಕ್ ಅಂದ್ಬಿಟ್ಟು ಬೆಂಗಳೂರು ಗ್ರಾಮಾಂತರ ವಿಭಾಗ ರಾಜ್ಯ ಉಪಾಧ್ಯಕ್ಷರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀವಿ ದಿನಗೂಲಿ ನೌಕರಲ್ಲಿ ಅರಣ್ಯ ಇಲಾಖೆಯಲ್ಲಿ. ನಮ್ಮ ಅರಣ್ಯ ಇಲಾಖೆಯಲ್ಲಿ ನಡೀತಿರೋಂಥ ಸಮಸ್ಯೆಗಳು, ಮೊದಲನೇದಾಗಿ ನಮಗೆ ಹೊರಗುತ್ತಿಗೆಯನ್ನು ರದ್ದುಪಡಿಸಬೇಕು. ಇಲಾಖೆಯಲ್ಲಿ ಹೊರಗುತ್ತಿಗೆ ಅನ್ನೋದು ಹೋದರೆ ನಮಗೆ ಏನು ಸರ್ಕಾರದಿಂದ ದರಪಟ್ಟಿ ಬರುತ್ತೆ, ಆ ದರಪಟ್ಟಿ ಮುಖಾಂತರ ಕೊಟ್ಟರೆ ಇಲ್ಲಿ ನಮ್ಮ ನೌಕರರಿಗೆಲ್ಲ ಅನುಕೂಲ ಆಗುತ್ತೆ. ಈಗೇನಾಗ್ತಿದೆ, RFಗಳಾಗಲಿ DFಗಳಾಗಲಿ ACFಗಳಾಗಲಿ ಇಲ್ಲಿ ಸೀನಿಯರು ಯಾರು ಅನ್ನೋದ ಗುರುತಿಸೋದನ್ನೇ ಬಿಡ್ಬಿಟ್ಟು ಬೇರೆ ಹೊರಗುತ್ತಿಗೆ ಅಂತ ಮಾಡಿಬಿಟ್ಟು ನೌಕರನ್ನ ಅನ್ಯಾಯ ಮಾಡ್ತಾ ಇದ್ದಾರೆ. ಯಾಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಇಲ್ಲಿ ದುಡ್ಡು ತಿನ್ನೋಕ್ಕೆ ಅನುಕೂಲ ಇಲ್ಲ. ನೇರವಾಗಿ ಸರ್ಕಾರದಿಂದ ದರಪಟ್ಟಿ ಏನಾದರೂ ಕೊಟ್ಬಿಟ್ರೆ ಅವ್ರಿಗೆ ದುಡ್ಡು ತಿನ್ನೋಕ್ಕಾಗಲ್ಲ. ಹೊರಗುತ್ತಿಗೆ ಅಂತ ಕೊಟ್ಬಿಟ್ಟು ಯಾರಿಗೋ ಗುತ್ತಿಗೆದಾರನ ಕರೆಸ್ಬಿಟ್ಟು ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬನ್ನೇರುಘಟ್ಟ ಉದ್ಯಾನವನದಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರಾದ ಚಂದ್ರಪ್ಪ ಮತ್ತು ರಾಜ್ಯ ಉಪಾಧ್ಯಕ್ಷರಾದ ಮಂಜನಾಯಕ ನಾವೆಲ್ಲರೂ ಸೇರಿ ಇವತ್ತೇನು ಈ ಬನ್ನೇರುಘಟ್ಟದ ವಲಯದಲ್ಲಿ ಇವತ್ತೇನು ನಾವು ಬಂದಿದ್ದೀವಿ. ಇದು ಭಾಳ ಒಂದು ನೌಕರಿಗೆ ತುಂಬ ಅನ್ಯಾಯವಾಗಿರುವಂಥ ಒಂದು ಕೆಲಸ ನಡೀತೈತೆ. ಈಗ 2023-24 ದರಪಟ್ಟಿ ಪ್ರಕಾರ ಕುಶಲ ನೌಕರರು, ಅರೆಕುಶಲ ನೌಕರರು, ಅಕುಶಲ ನೌಕರರು ಅಂತೇಳಿ ಕೊಡ್ಬೋದು. ಈಗ ಕ್ಯಾಂಪಿಗೆ ಇವ್ರಿಗೆ ಹಾಕೊಂಡು ಈಗ 24 ಅವರ್ಸ್ ಕೆಲಸ ಇಲ್ಲಿ ಆಲ್ರೆಡಿ ಕ್ಯಾಂಪ್ ಹಾಕಿ ಕೆಲಸ ತಗೊಳ್ತಿದಾರ, ಸಂಬಳ ಮಾತ್ರ ಅದು ಕೊಡುವಲ್ರಿ. ಈಗ ಹೊಸ ಕೊಡ್ತಿದಾರ, ಕುಶಲ ದರಪಟ್ಟಿ ಇವ್ರಿಗೆ ಕೊಡ್ತಾ ಇಲ್ಲ. ಯಾರೋ ಈಗ 2-3 ತಿಂಗಳಿಂದ 1 ವರ್ಷದಿಂದ ಬಂದಂಥವ್ರಿಗೆ ಕುಶಲ ದರಪಟ್ಟಿ ಕೊಡ್ತಾ ಇದಾರ. ಅರೆ ಕುಶಲ ದರಪಟ್ಟಿ ಊಟದ ಅಲವನ್ಸ್ ಕೊಡ್ತಾವ್ರ ಅವರು.